ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಆವಾಗ ನಾನು ಹಾಕಿರೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸು ನೀವು ನೋಡ್ಬೋದು. ಇದು ಮಜ್ಜಿಗೆ ಕೋಡ್ಬಳೆ ಅಂತ ಮಾಡ್ತಾ ಇರೋದು. ಇದು ಟಿಫನ್ನು ಅಥವಾ ರಾತ್ರಿಗೆ ಮಾಡ್ಕೊಳ್ಳೋ ಅಂಥ ಐಟಮ್ಮು. ಇದು ಪ್ರಿಸರ್ವ್ ಮಾಡಿ ತಿನ್ನೋ ಅಂಥದ್ದಲ್ಲ. ಇದು ಹೇಗೆ ಮಾಡೋದು ಅಂತಂದರೆ, ಒಂದು ಪಾವು ಅಕ್ಕಿ ಹಿಟ್ಟಿಗೆ, ಒಂದು ಲೋಟ ಅಥವಾ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ಮೊಸರು ಮತ್ತು ನೀರು ಎರಡು ಬೆರೆಸ್ಬಿಟ್ಟು ಕಡೆದ್ಬಿಟ್ಟು ಒಲೆ ಮೇಲೆ ಇಡಬೇಕು. ಅದು ಮೊಸರು ಮತ್ತು ನೀರು ಎರಡು ಕಡೆದು ಒಲೆ ಮೇಲೆ ಇಟ್ಟಿರ್ತೀವಲ್ಲ, ಅದು ಕುದೀತಾ ಇರಬೇಕಾದ್ರೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಅಕ್ಕಿ ಹಿಟ್ಟನ್ನು ಮಧ್ಯ ಸುರಿಬಿಡಬೇಕು. ಸುರುವಿ ಒಂದು 10 ನಿಮಿಷ ಆದಮೇಲೆ ಮುದ್ದೆ ತಿರುಗ್ಕೋಬೇಕು. ತಿರುಗ್ಕೊಂಡು ಚೆನ್ನಾಗಿ ನಾದ್ಕೊಂಡು ಆಮೇಲಿಂದ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾನಿವಾಗ ಕೋಡ್ಬಳೆ ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಕೋಡ್ಬಳೆ ಸಣ್ಣ ಉಂಡೆ ಮಾಡ್ಕೋಬೇಕು. ಸಣ್ಣ ಉಂಡೆ ಮಾಡಿ ಕೋಡ್ಬಳೆ ಮಾಡಿ ಕರಿಬೇಕು. ಎಣ್ಣೆಯಲ್ಲಿ ಕರೆದು ಸ್ವಲ್ಪ ಕೆಂಪಿಗೆ ಇಷ್ಟಪಡೋರಾದರೆ ಕೆಂಪಿಗೆ ಮಾಡ್ಕೋಬೋದು, ಬೆಳ್ಳಗೆ ಇಷ್ಟಪಡೋರಾದರೆ ಬೆಳ್ಳಗೆ ಮಾಡ್ಕೋಬೋದು. ಇದು ಬಿಳಿಗೆ ಬರುತ್ತೆ, ಮೇಲೆ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಪಕ್ಕದಲ್ಲೇ ಉಂಡೆ ಮಾಡಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಸಣ್ಣ ಉಂಡೆ ಮಾಡಿಕೊಂಡ್ರೆ ಒಂದೊಂದು ಕೋಡ್ಬಳೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಈಗ ತೆಗಿತಾ ಇದ್ದೀನಿ ಕೋಡ್ಬಳೆ. ನಮಗೆ ಆ ಕಲರ್ ಬಂದರೆ ಸಾಕು, ಯಾಕೆಂದರೆ ಇದು ಟಿಫನ್ ವೆರೈಟಿ ಅಲ್ವಾ, ನಾಷ್ಟಾಗಿ ತಿನ್ನೋದಿದು. ಪ್ರಿಸರ್ವ್ ಮಾಡಿ ಸ್ನ್ಯಾಕ್ಸ್ ಟೈಮಲ್ಲಿ ತಿಂತಾರಲ್ಲ, ಆ ಥರದ್ದಲ್ಲ ಇದು. ಇದು ನಮ್ಮ ಮನೆಗಳಲ್ಲಿ ಸ್ವಲ್ಪ ಸ್ಪೆಷಲ್ ಐಟಮ್ಮು. ಸಂಡೇಸು, ಸಾಟರ್ಡೇಸು ಆ ಥರ ಮಾಡ್ಕೊಳ್ಳೋದು. ಎಲ್ಲರೂ ಮನೆಯಲ್ಲಿದ್ದಾಗ ಬಿಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಹೊರಗಡೆ ಮಳೆ ಬರ್ತಾ ಇದ್ದಾಗ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತಿದು. ಬಿಸಿ ತಿಂತಾಯಿದ್ರೆ ಇದಕ್ಕೆ ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆಗಳಲ್ಲಿ ಸ್ವಲ್ಪ ಹಾಗೆ ತಿಂತಾರೆ, ಅದು ಹಾಗೆ ಅಭ್ಯಾಸ ಆಗಿರುತ್ತೆ ನಮಗೆ. ಬೇಕಿದ್ದರೆ ಟೊಮೊಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದ್ರಲ್ಲಿ ಬೇಕಿದ್ದರೂ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ತುಂಬ. ಹಾಗೆ ನಮ್ಮ ಅಡುಗೆ ಮನೆಯದು ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀವಿ ನೋಡಿ, ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ ಅಡುಗೆ ಮನೆಯದು. ಐಟಮ್ಸ್ ಎಲ್ಲ ಹೇಗೆ ಇಟ್ಕೊಂಡಿದ್ದೀವಿ ಏನು ಅಂತ ತೋರ್ಸೋಕ್ಕಷ್ಟೇ ಇದು. ಈ ಕಡೆ ಫ್ರಿಡ್ಜ್ ಇಟ್ಟಿದ್ದೀವಿ, ಅದು ಹಿಂದ್ಗಡೆ ಡೋರ್ ಅದು. ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ ನೋಡಿ. ಇದು ನೈಟಲ್ಲಿ ನಾನು ಮಾಡ್ತಾ ಇರೋದು. ಇದ್ರ ಜೊತೆಗೆ ಸ್ವಲ್ಪ ಕೋಡ್ಬಳೆ ತಿಂದು ಕೆಲವರು ಮೇಲೆ ಸ್ವಲ್ಪ ಅನ್ನ ತಿಂತಾರೆ. ನಾವೇನು ತಿನ್ನಲ್ಲ, ನಾವು ಬರೀ ಕೋಡ್ಬಳೆನೇ ತಿಂತೀವಿ. ಯಾಕೆಂದರೆ ನಮಗೆ ಸಣ್ಣವರಿದ್ದಾಗಿಂದನೂ ರೂಢಿ ಆಗಿರುತ್ತಿದ್ದು. ಹಾಗಾಗಿ ನಾವು ಬರೀ ಕೋಡ್ಬಳೆ ತಿಂದ್ರೂ ನಮಗೆ ನಡೆಯುತ್ತೆ. ಬೇಕಿದ್ದವರು ಇದ್ರ ಮೇಲೆ ಕೋಡ್ಬಳೆ ತಿಂದಮೇಲೆ ಸ್ವಲ್ಪ ಅನ್ನನೂ ತಿನ್ಬೋದು. ಮೊಸರನ್ನ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಅಂದರೆ ಮೊಸರನ್ನ. ಅನ್ನ, ಮೊಸರು ಎಲ್ಲ ಸೇರಿಸಿ ಉಪ್ಪು ಹಾಕಿ ಕಲಿಸ್ತೀವಲ್ಲ, ಖಾರ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಹಾಕಿ ಕಲಿಸ್ತೀವಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ. ಮೊಸರನ್ನ ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ. ನೋಡಿ, ಎಣ್ಣೆಯಲ್ಲಿ ಕೋಡ್ಬಳೆ ಬೇಯ್ತಾ ಇದೆ. ಎಣ್ಣೆಲಿ ಫ್ರೈ ಮಾಡೋದು ಇದು. ಎಣ್ಣೆಲಿ ಫ್ರೈ ಮಾಡೋದು ಬೇಡ ಅಂತಂದರೆ, ಬೇಕಿದ್ದರೆ ಡಯಟ್ ಮಾಡೋರು ಅಂಥವರೆಲ್ಲ
ಹಬೆಗೂ ಇಟ್ಕೋಬೋದು. ಅಂದರೆ ಇಡ್ಲಿ ಇಡ್ತೀವಲ್ಲ ಆ ಥರ ಒಂದು 10 ನಿಮಿಷ ಹಬೆಯಲ್ಲಿಟ್ಟು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಅಂದರೆ ಮೆತ್ತಗಿರುತ್ತೆ. ಆಮೇಲೆ ಏರ್ ಫ್ರೈಯರಲ್ಲೂ ಇಟ್ಕೋಬೋದು.